ನಾನಿವತ್ತು ಮ್ಯಾಂಗೋ ಬರ್ಫಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಒಂದು ಮಾವಿನ ಹಣ್ಣು, ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ, ಒಂದು 3 ಏಲಕ್ಕಿ, 1 ಬೌಲ್ ಸಕ್ಕರೆ, 1 ಬೌಲ್ ಮಿಲ್ಕ್ ಪೌಡ್ರು. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ತುರಿದಿರ್ತಕ್ಕಂಥ ಹಸಿ ತೆಂಗಿನಕಾಯಿ ಮತ್ತು ಒಂದು 3 ಏಲಕ್ಕಿನ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೀರು ಹಾಕಬಾರ್ದು, ಹಾಗೆಯೇ ಇದನ್ನು ರುಬ್ಕೋಬೇಕು. ಈಗ ತೆಂಗಿನಕಾಯಿನ ನಾನು ಮಿಕ್ಸಿ ಜಾರಲ್ಲಿ ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಇದೀಗ ರೆಡಿ ಇದೆ. ಈಗ ಒಂದು ಮಾವಿನ ಹಣ್ಣನ್ನ ಕಟ್ ಮಾಡ್ಕೊಂಬಿಟ್ಟು ಅದ್ರ ಸಿಪ್ಪೆ ತೆಗೆದ್ಬಿಟ್ಟು ಇದನ್ನು ಮಿಕ್ಸಿಲಿ ಪೇಸ್ಟ್ ಮಾಡ್ಕೋಬೇಕು. ಈಗ ಮ್ಯಾಂಗೋನ ಮಿಕ್ಸಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ ರುಬ್ಬಿರ್ತಕ್ಕಂಥ ತೆಂಗಿನ ತುರಿನ ಹಾಕ್ತಾಯಿದ್ದೀನಿ. ತೆಂಗಿನ ತುರಿ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಈಗ ತೆಂಗಿನ ತುರಿ ಸ್ವಲ್ಪ ಕೆಂಪಾಗಿದೆ. ನಾನು ಇದಕ್ಕೆ ಸಕ್ಕರೆನ ಹಾಕ್ತಾಯಿದ್ದೀನಿ. ನಂತರ ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇದು 3 ಚೆನ್ನಾಗಿ ಮಿಕ್ಸ್ ಆಗಬೇಕು. ನಂತರ ಇದಕ್ಕೆ ಮಿಕ್ಸಿ ಮಾಡಿರ್ತಕ್ಕಂಥ 3 ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಮ್ಯಾಂಗೋದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ನಾನೀಗ ಇದಕ್ಕೆ ಮ್ಯಾಂಗೋನ ಮಿಕ್ಸಿ ಮಾಡಿಟ್ಟಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಈಗ ಇಷ್ಟನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಇದು ತಳ ಬಿಡಬೇಕು ಚೆನ್ನಾಗಿ, ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡಬೇಕು. ಈಗ ಇದು ತಳ ಬಿಡ್ತಾ ಇದೆ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ತೆಂಗಿನಕಾಯಲ್ಲೇ ಎಣ್ಣೆ ಇರೋದ್ರಿಂದ ಇದಕ್ಕೇನು ಎಣ್ಣೆ ಹಾಕೋ ಅವಶ್ಯಕತೆ ಇರಲ್ಲ. ಸೊ ಇದು ತಳ ಹಿಡಿದ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈಗ ಇದು ಚೆನ್ನಾಗಿ ತಳನ ಬಿಡ್ತಾ ಇದೆ. ಸೊ ಇದೀಗ ಫ್ರೈ ಆಗಿದೆ ಅಂತ ಇದನ್ನು ನಾವು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ಇದು ತಣ್ಣಗಾಗಿದೆ. ಇದನ್ನು ನಾನೀಗ ಕೈಗೆ ತುಪ್ಪ ಸವರ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಇಡ್ತಾಯಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಲಡ್ಡು ಮಾಡ್ತಾರಲ್ಲ ಆ ಥರ ಮಾಡಿದ್ರೆ ಮ್ಯಾಂಗೋದು ಬರ್ಫಿ ರೆಡಿ. ಈಗ ಮ್ಯಾಂಗೋ ಬರ್ಫಿ ಅಥವಾ ಲಡ್ಡು ರೆಡಿ ಇದೆ. ಸೊ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ತಿನ್ನಲಿಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿದೆ. ಸೊ ನಾನು ಇದ್ರ ಮೇಲೆ ಪಿಸ್ತಾನ ಡೆಕೋರೇಷನ್ ಮಾಡಿದ್ದೀನಿ. ಇದೇ ಥರ ವಿಡಿಯೋಗಳು ಬೇಕು ಅಂದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.